ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಗ್ಯಾರಂಟಿಗಳು ನಾವೇನು ಜನರಿಗೆ ಏನು ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಅದನ್ನು 100% ನಾವು ನಿಭಾಯಿಸ್ತಾ ಇದ್ದೀವಿ. ಈಗ ಯಾವುದೇ ರೀತಿಯ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಏನು ಗೃಹ ಲಕ್ಷ್ಮಿ ಆಗಿರಲಿ, ಗೃಹ ಜ್ಯೋತಿ ಆಗಿರಲಿ, ಅನ್ನಭಾಗ್ಯ ಆಗಿರಲಿ, ಅಥವಾ ನಮ್ಮ ಶಕ್ತಿ ಕಾರ್ಯಕ್ರಮ ಆಗಲಿ, ಯುವ ನಿಧಿ, ಇವು 5 ನಮ್ಮ ಗ್ಯಾರಂಟಿಗಳಿವೆ. 5 ಗ್ಯಾರಂಟಿಗಳು ಅದು ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಸರ್ಕಾರದ ಒಂದು ಕರ್ತವ್ಯ ಇದೆ. ಅದನ್ನು 100% ನಾವು ಚಾಚು ತಪ್ಪದೆ ಮಾಡ್ತೀವಿ. ಅಂದ್ರೆ ಪ್ರಸ್ತಾವನೆ ರಿಜೆಕ್ಟ್ ಮಾಡುತ್ತೆ ಗೌರ್ಮೆಂಟ್? ಇಲ್ಲ, ಪ್ರಸ್ತಾವನೆ ಅವ್ರು ನೋಡಿ, ಇಲಾಖೆಯವರು ಅವರಿಗೆ ಏನು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ 100% ಇದನ್ನು ಸರ್ಕಾರ ನಾವೇನು 5 ಗ್ಯಾರಂಟಿಗಳಿಗೆ ನಾವು ವಾಗ್ದಾನ ಮಾಡಿದ್ವಿ ಅದನ್ನು ಭದ್ರಾಗಿ ಸರ್ಕಾರ ಮುಂಗಡವಾಗಿ ಪಾವತಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಪ್ರಸ್ತಾವನೆ ಮುಂಗಡವಾಗಿ ಅಂದರೆ ಅಡ್ವಾನ್ಸ್ ಕೊಡಬೇಕು. ಅಡ್ವಾನ್ಸ್ ಆಗಿ ಯಾವುದು ಈಗ ನಮ್ಮ ಹತ್ರ ಈ ಹಿಂದಾದರೂ ಕೂಡ ಇನ್ ಟೈಮ್ ಹಂಗೆ ಹೇಳಿರ್ಬೋದು. ನೋಡಿ, ಈಗ ದೇರ್ ಇಸ್ ವೇಸ್ ಆ್ಯಂಡ್ ಮೀನ್ಸ್ ಏನಂತಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಫಂಡ್ ಫ್ಲೋ ಅಂದರೆ ಮನಿ ಫ್ಲೋ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ಟೈಮು. ಆದರೆ ನಮ್ಮ ಬದ್ಧತೆ 100% ಇದೆ. ಎಲ್ಲ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸ್ತೀವಿ. ಅಂತ ಏನೂ ಗೊಂದಲ ಸೃಷ್ಟಿ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ.